ನನ್ನ ಹೆಸರು ದಿವ್ಯಾ ಅಂತೇಳಿ. ನಾನು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೇನೆ. ನನ್ನ ಪರಿಚಯ ನಿಮ್ಗೆ ಯಾರಿಗೂ ಇಲ್ಲ, ನಿಮ್ಮ ಪರಿಚಯ ನನಗೂ ಇಲ್ಲ. ಆದರೆ ಇಂದು ಯೇಸು ಕ್ರಿಸ್ತರು ನಮ್ಮೊಬ್ಬೊಬ್ಬರನ್ನು ಕೂಡ ಅವರ ವಚನಗಳ ಮುಖಾಂತರ, ಅಂದರೆ ನನ್ನಲ್ಲಿ ಮಾಡಿದ ಆ ಕಾರ್ಯವನ್ನು ಹಂಚಲಿಕ್ಕೆ ದೇವರು ನನ್ನನ್ನು ಇಲ್ಲಿ ಬರಮಾಡಿದ್ದಾರೆ. ಮಾತ್ರ ಅಲ್ಲ, ನಿಮ್ಮನ್ನು ಕೂಡ ದೇವರು ಆರಿಸಿದ್ದಾರೆ ಎಂಬ ಒಂದು ಮನವರಿಕೆ ಆ ಪವಿತ್ರಾತ್ಮರು ನಿಮಗೂ ಕೂಡ ಕೊಡ್ತಾರೆ. ಯಾಕಂದರೆ ನಾನು ಹಿಂದೊಮ್ಮೆ ಏನಾಗಿದ್ದೆ ಅಂದರೆ, ತೀತನ ಗ್ರಂಥದಲ್ಲಿ ನೀವು ನೋಡಿದರೆ, ತೀತನ ಪುಸ್ತಕ, ತೀತನಿಗೆ ಬರೆದ ಆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ, 3ನೇ ಅಧ್ಯಾಯ 3ನೇ ವಾಕ್ಯ. ತೀತನ ಪತ್ರಿಕೆಯಲ್ಲಿ, ತೀತನಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 3ನೇ ವಾಕ್ಯ. ಹಿಂದೆ ನಾನು ಅಂತೇಳಿ ನಾನು ತಗೊಳ್ತಾ ಇದ್ದೇನೆ. ಈ ವಾಕ್ಯ ನನಗೆ ಅಂತೇಳಿ ನಾನು ತಗೊಳ್ತೇನೆ. ಯಾಕಂದರೆ ಮೊದಲು ನಾನು ವಾಕ್ಯಕ್ಕೆ ಮಹತ್ವ ಕೊಡ್ತಾ ಇರಲಿಲ್ಲ. ವಾಕ್ಯ ಅಂದರೆ ನನಗಾಗ್ತಾ ಇರಲಿಲ್ಲ. ಯಾಕಂದರೆ ನಾನು ಸಂಪ್ರದಾಯದಲ್ಲಿ ಜೀವಿಸ್ತಾ ಇದ್ದೇನೆ. ನಾನು ಹುಟ್ಟು ಕ್ರೈಸ್ತೆ, ನಾನು ನನ್ನ ಸಂಪ್ರದಾಯ ಮಾಡ್ತಾ ಇದ್ದೇನೆ. ಏನು ಮಾಡಲಿಕ್ಕಿದೆಯೋ ಅದನ್ನೆಲ್ಲ ನಾನು ಪಾಲಿಸ್ತಾ ಇದ್ದೇನೆ. ಎಲ್ಲ ಲಿಸ್ಟ್ ಇದೆ, ದಾನ ಧರ್ಮದ ಲಿಸ್ಟ್ ಇದೆ, ಪ್ರಾರ್ಥನೆಯ ಲಿಸ್ಟ್ ಇದೆ, ಮತ್ತು ಚರ್ಚಿಗೆ ಹೋಗುವ ಲಿಸ್ಟ್ ಇದೆ, ಎಲ್ಲವೂ ನನ್ನಲ್ಲಿದೆ, ಲಿಸ್ಟ್ ಇದೆ. ಆದರೆ ಯಾವುದಕ್ಕೆ ನಾನು ಮಹತ್ವ ಕೊಡ್ತಾ ಇರಲಿಲ್ಲ ಅಂದರೆ, ನಾನು ವಾಕ್ಯಕ್ಕೆ ಮಹತ್ವ ಕೊಡ್ತಾ ಇರಲಿಲ್ಲ. ವಾಕ್ಯ ಪ್ರತಿಯೊಬ್ಬರಿಗೂ ಬೇಕು ಅಂತೇಳಿ ನನಗೂ ಗೊತ್ತೇ ಇರಲಿಲ್ಲ. ಯಾಕಂದರೆ ಈಗ ಓದಿ ನನಗೆ ಗೊತ್ತು, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರ ಅಲ್ಲ, ದೇವರಾಡುವ ಪ್ರತಿಯೊಂದು ಮಾತಿನಿಂದ ಅಂತೇಳಿ ಈಗ ನನಗೆ ಗೊತ್ತು. ಯಾಕಂದರೆ ಈಗ ನಾನು ಓದ್ತಾ ಇದ್ದೇನೆ. ಮಾತ್ರ ಅಲ್ಲ, ಶುಭ ಸಂದೇಶ ನನಗೆ ಸಿಕ್ಕಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಒಂದು ಮಾತು ನನಗೆ ಅಂತೇಳಿ ನಾನು ತಗೊಳ್ತಾ ಇದ್ದೇನೆ. ಯಾಕೆ ಗೊತ್ತಾ, ನೀವು ಕೂಡ ಈಗ ಯಾವುದಾದ್ರೂ ವಾಕ್ಯ ಓದುವಾಗ ನೀವು ಯಾವ ಥರ ತಗೊಳ್ಬೇಕು ಅಂದರೆ, ಇದು ನನಗೆ. ಮೊದಲು ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಶುಭ ಸಂದೇಶ ಸಿಗುವಾಗ ಮೊದಲು ಅದನ್ನು ಕೇಳಿಸ್ಕೊಳ್ಳುವಾಗ, ಆಲಿಸುವಾಗ ಬೇರೆಯವರಿಗೆ, ನನ್ನ ಗಂಡನಿಗೆ ಇದು ನನ್ನ ಮಕ್ಕಳಿಗೆ, ಇದು ನೆರೆಹೊರೆಯವರಿಗೆ, ಇದು ಅನ್ಯ ಜಾತಿಯವರಿಗೆ, ಇದು ಅವರಿಗೆ ಹೇಳಿರ್ಬೋದು ಅಂಥೇಳಿ ನಾನು ತಗೊಳ್ತಾ ಇದ್ದೆ. ಆದರೆ ಈಗ ಈ ವಾಕ್ಯವನ್ನು ನನಗೆ ಅಂತೇಳಿ ನಾನು ತಗೊಳ್ತಾ ಇದ್ದೇನೆ. ಆ ವಾಕ್ಯ ಹೇಗೆ ನನಗೆ ಅಂತೇಳಿ ನಾನು ತಗೊಳ್ಳುವಾಗ ಖಂಡಿತವಾಗ್ಲೂ ಆ ವಾಕ್ಯದಲ್ಲಿರುವ ಜೀವ ನಮ್ಮಲ್ಲಿ ಬರುತ್ತೆ. ಅದೇ ರೀತಿ ಈ ವಾಕ್ಯ ಹೀಗಿದೆ, ಹಿಂದೆ ನಾನು ಅವಿವೇಕಿಯಾಗಿದ್ದೆ. ಮುಂದೆ ಹೇಳುತ್ತೆ, ಅವಿಧೇಯ ಆಗಿದ್ದೆ, ನಾನು ದಾರಿ ತಪ್ಪಿ ನಾನು ಹೋಗಿದ್ದೆ, ಅನೇಕ ಪ್ರಲೋಭನೆಗಳಿಗೂ ದುರಿಚ್ಛೆಗಳಿಗೂ ಗುಲಾಮನಾಗಿ ನಾನು ಜೀವಿಸ್ತಾ ಇದ್ದೆ. ಗುಲಾಮಳಾಗಿ. ನಾನು ಮಾತ್ರ ಅಲ್ಲ, ನನಗೆ ಕುಟುಂಬ ಇದೆ, ನನ್ನ ಪತಿ ಮಕ್ಕಳೊಂದಿಗೆ ನಾನು ಜೀವಿಸ್ತಾ ಇದ್ದೇನೆ. ಆ ಒಂದು ಸಮಯದಲ್ಲಿ ಕ್ರಿಸ್ತನನ್ನು ಅರಿತುಕೊಳ್ಳುವ ಮುಂಚಿತವಾಗಿ ವಾಕ್ಯವನ್ನು ನಾನು ಕೇಳಿಸಿಕೊಳ್ಳುವ, ಈ ಶುಭ ಸಂದೇಶವನ್ನು ನಾನು ಆಲಿಸುವ ಮುಂಚೆ ಏನಾಗಿದೆ ಅಂದರೆ, ನಾವೆಲ್ಲರೂ ಕೂಡ ಅವಿವೇಕಿಗಳು ಆಗಿದ್ವಿ, ಅವಿಧೇಯರು. ಅಂದರೆ ಇದನ್ನೆಲ್ಲ ಓದುವಾಗ ನಮ್ಗೆ ಅರ್ಥ ಆಗೋದಿಲ್ಲಲ್ಲ, ದುರಿಚ್ಛೆ ಪ್ರಲೋಭನೆ ಅಂತೇಳಿ ಹೇಳುವಾಗ ಅರ್ಥ ಆಗೋದಿಲ್ಲ. ಆದರೆ ನಾನು ಹೇಗಿದ್ದೆ ಗೊತ್ತಾ, ನನ್ನ ಒಂದು ಜೀವಿತದ ಗುರಿ ಏನಾಗಿತ್ತಂದರೆ, ನನ್ನ ಜೀವಿತದ ಗುರಿ ಮತ್ತು ನಿರೀಕ್ಷೆ ಯೇಸು ದೇವರೇ, ಉಳಿದವರೆಲ್ಲರೂ ಕೂಡ ದೇವರೇ, ಅದರಲ್ಲೊಬ್ಬರು ಯೇಸು ದೇವರು. ನಮಗೆ ಹೇಗೆ ಚರ್ಚಿಗೆ ಹೋಗ್ಲಿಕ್ಕಿದೆಯೋ ಅವ್ರಿಗೆ ಹೇಗೋ ಟೆಂಪಲಿಗೆ ಹೋಗ್ಲಿಕ್ಕಿದೆ, ಆ ಥರ ಒಂದು ಮನವರಿಕೆ ಇತ್ತು. ಮಾತ್ರ ಅಲ್ಲ, ಸಂಡೇ ಹೋದರೆ ಸಾಕು ಅಷ್ಟು ನನಗೆ ಗೊತ್ತಿತ್ತು. ಅದನ್ನು ಕಲಿಸ್ಕೊಟ್ಟಿದ್ರು, ಅದಕ್ಕೆ ನಾನು ಮಾಡ್ತಾ ಇದ್ದೆ. ಮಾಡಿದರೂ ಕೂಡ ಯೇಸು ಯಾರು ಅಂಥೇಳಿ, ನಿಜ ದೇವರು ಯೇಸು, ಏಕೈಕ ದೇವರು, ನಿಜವಾದ ದೇವರು, ನಮ್ಮನ್ನು ಉಂಟು ಮಾಡಿದ ದೇವರು ಒಬ್ಬರೇ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ಹೀಗೆ ನಾವೆಲ್ಲರೂ ಪ್ರಲೋಭನೆಗಳಿಗೆ, ಗುಲಾಮತನ. ಯಾವ ಗುಲಾಮತನ? ಯಾಕಂದರೆ ಒಂದೇ ನಿರೀಕ್ಷೆ ಇತ್ತು, ಈ ಲೋಕದಲ್ಲಿ ಸೆಟ್ಲ್ ಆಗಬೇಕು ಅಂದರೆ ದುಡ್ಡು ಮಾಡಬೇಕು. ಒಂದು ನಿರೀಕ್ಷೆ, ದುಡ್ಡು ಮಾಡಬೇಕು, ನನ್ನ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಓದಿಸಬೇಕು, ಆ ಮಕ್ಕಳು ಒಳ್ಳೆ ಸ್ಕೂಲಿಗೆ ಹೋಗಿ ಒಳ್ಳೆ ಓದಿ ಒಳ್ಳೆ ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಒಳ್ಳೆ ಮೆಡಲ್ ತರಬೇಕು. ಮತ್ತೇನು, ವೀಕೆಂಡ್ಸ್ಗಳಲ್ಲಿರ್ಬೋದು, ಮತ್ತು ಪ್ರತಿದಿನ ಏನೆಲ್ಲ ಹಬ್ಬ ಇರುತ್ತೋ, ಈಸ್ಟರ್, ಕ್ರಿಸ್ಮಸ್ ಹೇಗಿರ್ತಿತ್ತು ಗೊತ್ತಾ, ನಮ್ಮ ಮನೆಯಲ್ಲಿ ಒಳ್ಳೆ ಪಾರ್ಟಿ ಇರ್ತಿತ್ತು, ಎಣ್ಣೆ ಪಾರ್ಟಿ ಇರ್ತಾ ಇತ್ತು, ಮಾಂಸ ಬೇಯಿಸ್ತಾ ಇದ್ವಿ, ಎಲ್ಲ ಇರ್ತಾಯಿತ್ತು. ಅನ್ಯ ಜನರನ್ನು ಕರಿತಾ ಇದ್ವಿ, ಅವರಿಗೆ ತಿನ್ನಿಸ್ತಾ ಇದ್ವಿ. ಅವ್ರು ಕೇಳ್ತಾ ಇದ್ರು, ನಿಮಗೆ ಕ್ರಿಸ್ಮಸ್ ಅಲ್ವಾ? ನಾನು ಕೊಟ್ಟ ಒಂದು ಉದಾಹರಣೆ ಏನಂದರೆ, ಕ್ರಿಸ್ಮಸ್ ಅಂದರೆ ಏನಂದರೆ, ನಮ್ಮ ಮನೆಯಲ್ಲಿ ಈಸ್ಟರ್ ಅಂದರೆ ಏನಂದರೆ ಯೇಸು ಹೆಸರೇ, ಆದರೆ ಎಣ್ಣೆ ಪಾರ್ಟಿ.
ಯಾರಿಗೆ? ಅನ್ಯರಿಗೆ ನಾನು ಕೊಡ್ತಾ ಇದ್ದೆ. ನನ್ನ ಕುಟುಂಬ ಒಂದು ಮಾದರಿಯಾಗಿತ್ತು. ಯೇಸುವಿನ ಆ ಒಂದು ನಾಮದ ಒಂದು ವಿರುದ್ಧವಾಗಿ ನಾನು ಜೀವಿಸ್ತಾ ಇದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನಾನು ಸೈತಾನನ ಅಧೀನದಲ್ಲಿದ್ದೆ. ಆತ್ಮದಲ್ಲಿ ನಾನು ಸತ್ತಿದ್ದೆ. ನನ್ನ ಒಂದು ಕುಟುಂಬ ಕೂಡ ಆ ಸತ್ತ ಅವಸ್ಥೆಯಲ್ಲಿದೆ ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದಲ್ವಾ, ಈಗ ಡಾಕ್ಟ್ರ್ ಹತ್ರ ನಾವು ಹೋದರೆ ಡಾಕ್ಟರ್ ಮಾತು ಒಂದು ಕ್ಯಾನ್ಸರ್ ಇದೆ ಅಂತೇಳಿ ನಮಗೇನಾದರೂ ಹೇಳಿದರೆ ನಾವೆಷ್ಟು ಸೀರಿಯಸ್ ಆಗಿ ತಗೊಳ್ತೇವಲ್ವ. ತುಂಬ ಸೀರಿಯಸ್ ಆಗಿ, ಓ ಕ್ಯಾನ್ಸರ್ ಇದೆ ನಿನಗೆ ಅಂತೇಳಿ ಹೇಳಿದರೆ ಅದೇ ದಿನ ಈ ಕ್ಯಾನ್ಸರ್ ಹೇಗೆ ನಾನು ತೆಗೆಯೋದು, ಯಾರ ಹತ್ರ ಹೋಗೋದು, ಯಾವ ಡಾಕ್ಟ್ರನ್ನು ನಾನು ತಗೊಳ್ಳೋದು ಅಲ್ವಾ, ಅಪಾಯಿಂಟ್ಮೆಂಟ್ ತಗೊಂಡು ಅದನ್ನು ನಾನು ನೀಗಿಸಲಿಕ್ಕೆ, ಅಂದರೆ ನನ್ನಿಂದ ಆ ಕ್ಯಾನ್ಸರನ್ನು ಹೊರಗಡೆ ಹಾಕಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಲ್ವಾ. ಪ್ರಯತ್ನ ಪಡೋದಿಲ್ವಾ? ಪ್ರಯತ್ನ ಪಡ್ತೇವೆ ಅಲ್ವಾ, ಅದನ್ನು ನಾನು ತೆಗಿಬೇಕು ಅಂತೇಳಿ ಅಲ್ವಾ. ಆದರೆ ಹಲ್ಲೆಲೂಯಾ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಹಲ್ಲೆಲೂಯಾ. ನೋಡಿ, ನನಗೆ ಗೊತ್ತಾಯಿತು ಏನಂದರೆ ವಾಕ್ಯದ ಮುಖಾಂತರ, ಯಾಕಂದರೆ ನನಗೆ ಶುಭ ಸಂದೇಶವನ್ನು, ಯೇಸುವಿನ ಕುರಿತಾದ ಆ ಸಂದೇಶವನ್ನು ನನಗೆ ಆಲಿಸಲಿಕ್ಕೆ ಒಂದು ಅವಕಾಶ ಸಿಕ್ತು. ಶುಭ ಸಂದೇಶವನ್ನು ಆಲಿಸಲಿಕ್ಕೆ ನೀವಿಲ್ಲಿ ಹೀಗೆ ಕೂತ್ಕೊಂಡಿದ್ದೀರಲ್ವ, ಆ ಥರ ಕೂತ್ಕೊಂಡಲ್ಲ, ನನಗೆ ವೆಬ್ಎಕ್ಸ್ ಮುಖಾಂತರ ಒಂದು ಪ್ರೇಯರ್ ನಡೀತದೆ. ಆ ಕೊರೋನಾ ಟೈಮಲ್ಲಿ ನನಗೂ ಕೂಡ ಏನು ಸಿಕ್ತಂದರೆ ಆ ಒಂದು ಅವಕಾಶ, ಸದವಕಾಶ ನನಗೆ ಸಿಕ್ತು. ಆ ಒಂದು ಆಲಿಸುವಾಗ ನನಗೇನು ಗೊತ್ತಾಯ್ತಂದರೆ ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 9ನೇ ವಾಕ್ಯ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 9ನೇ ವಾಕ್ಯ. ಅಲ್ಲಿ ಏನಿದೆ? ಮಾನವನ ಹೃದಯ ಎಲ್ಲಕ್ಕಿಂತಲೂ ವಂಚಕ, ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ಅದು ಬೇಡ, ಸಾಕು. ನೋಡಿ, ಇಲ್ಲಿ ನೋಡಿ, ಈಗ ನಾನು ಹೋಗ್ತಾ ಇದ್ದದ್ದು ಯೇಸುವನ್ನು ಹುಡುಕಿ, ಯಾಕಂದರೆ ನನಗೆ ಕಷ್ಟ ಇತ್ತು, ದುಃಖ ಇತ್ತು, ನೋವಿತ್ತು, ಮತ್ತು ಈ ಲೋಕದಲ್ಲಿ ನಾನು ಸೆಟ್ಲ್ ಆಗಬೇಕು. ಆದರೆ ನನಗೆ ಯಾವತ್ತೂ ಗೊತ್ತಿರಲಿಲ್ಲ ನನ್ನ ಅಂತರಂಗ ಸತ್ತು ಹೋಗಿದೆ, ಇದಕ್ಕೊಂದು ರೋಗ ಅಂಟಿದೆ, ಗುಣವಾಗದ ರೋಗ. ಶರೀರಕ್ಕೆ ಗುಣವಾಗದ ರೋಗ ಅಂಟಿರುವಾಗ ನಾವು ಯಾರ ಬಳಿ ಹೋಗ್ತೇವೆ? ವೈದ್ಯರ ಬಳಿಗೆ ಹೋಗ್ತೇವೆ. ಅದೆಲ್ಲ ಮುಗಿಯುವಾಗ ಲಾಸ್ಟಿಗೆ ಯೇಸು ಬಳಿ ಹೋಗ್ತೇವೆ. ಯಾಕೆ? ಶರೀರದಲ್ಲಿ ಇನ್ನೂ ಹೆಚ್ಚಾಗಿ ಜೀವಿಸಬೇಕು, ಜೀವಿಸಿ ಏನು ಮಾಡಬೇಕು? ಇನ್ನೂ ಹೆಚ್ಚಾಗಿ ತಿಂದು ಕುಡಿದು ಮಜಾ ಮಾಡಬೇಕು ಅಂತೇಳಿ. ಆದರೆ ಇದು ನನಗೆ ಗೊತ್ತೇ ಇಲ್ಲ, ನನ್ನ ಆತ್ಮಕ್ಕೆ, ನನ್ನ ಅಂತರಂಗಕ್ಕೆ ಒಂದು ಗುಣವಾಗದ ರೋಗ, ಯಾರಿಂದಲೂ ಗುಣಪಡಿಸಲಾಗದಂಥ ಒಂದು ರೋಗ ತಾಗಿದೆ ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ. ಆದರೆ ಈ ವಾಕ್ಯಗಳನ್ನು ನಾನು ಹೇಳಿದ್ನಲ್ಲ, ನನಗಾಗಿ ನಾನು ತಗೊಳ್ತಾ ಇದ್ದೆ. ಆಗ ನನಗೆ ಗೊತ್ತಾಯಿತು, ನನಗೆ ಗುಣವಾಗದ ರೋಗ ತಗುಲಿದೆ. ಅದಕ್ಕಾಗಿಯೇ ಯೇಸು ಹೇಳ್ತಾರಲ್ವ, ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ 31ನೇ ವಾಕ್ಯ. ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ 31ನೇ ವಾಕ್ಯ ಅಲ್ಲಿ ಹೇಳುತ್ತೆ, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗೆ ಅಲ್ಲ. ಅಂದರೆ ಇದನ್ನು ನಾವು ಆಲಿಸುವಾಗ ನನಗೆ ಅನ್ನಿಸ್ತಾ ಇತ್ತು, ನನಗೆ ದೇಹಕ್ಕೆ ರೋಗ ಇದೆ, ಅದಕ್ಕಾಗಿ ನಾನು ಯೇಸು ಬಳಿಗೆ ಹೋಗಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು. ಆದರೆ ನನಗೀಗ ಗೊತ್ತಾಯಿತು ಏನಂದರೆ, ನಾನು ದೊಡ್ಡ ರೋಗಿ. ಯಾವ ರೋಗ? ಗುಣವಾಗದ ರೋಗ. ನಾನು ಪಾಪಿ ಅಂತೇಳಿ ನನಗೆ ಗೊತ್ತಾಯಿತು ಪ್ರಿಯರೇ. ಯಾಕಂದರೆ ಪಾಪಿಗೆ ತನ್ನ ಪಾಪವನ್ನು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಹೋಗಿ ಯಾವುದೇ ಒಂದು ವೈದ್ಯನ ಬಳಿ ನನ್ನ ಈ ರೋಗವನ್ನು ತೆಗೀರಿ ಅಂತೇಳಿ ಕೇಳಿದರೆ ನಾನು ಹೋಗಿದ್ದೇನೆ, ಆಯಿತಾ. ನಾನು ಕೂಡ ಒಂದು ಡಿಪ್ರೆಷನ್ ಪೇಷಂಟ್ ಆಗಿದ್ದೆ. ಆಗ ನಾನು ಹೋಗಿದ್ದೇನೆ, ಆ ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ನಾನು ಹೇಳಿದ್ದು ಈ ಒಂದು ರೋಗವನ್ನು ನನ್ನಿಂದ ತೆಗೀರಿ ಅಂತೇಳಿ. ಆದರೆ ನನ್ನ ಮನಸ್ಸೊಳಗೆ ಏನಾಗುತ್ತೋ ಅಂತೇಳಿ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ, ಅವರಿಗೆ ತೆಗಿಲಿಕ್ಕೂ ಆಗಿಲ್ಲ. ಆದರೆ ನನಗೆ ಯಾವಾಗ ಗೊತ್ತಾಯಿತು ನಾನು ಒಬ್ಬ ರೋಗಿ, ನಾನೊಂದು ಪಾಪಿ, ಒಂದು ಪಾಪಿ ಯಾರು ಕೂಡ ಒಂದು ಪಾಪಿಯ ರೋಗವನ್ನು ತೆಗಿಲಿಕ್ಕಾಗೋದಿಲ್ಲ. ಯಾವ ರೋಗ? ಪಾಪ ಎಂಬ ರೋಗ ನನ್ನ ಒಳಗಡೆ ಇದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ಯಾವಾಗ ಈ ಶುಭ ಸಂದೇಶ ನಾನು ಆಲಿಸಿದ್ನೋ, ವೈದ್ಯ ಯೇಸು ಆಗಿದ್ದಾರೆ, ಯೇಸು ಕುರಿಗಾಹಿ ಆಗಿದ್ದಾರೆ, ಅವರು
ವೈದ್ಯರು ಮಾತ್ರ ಅಲ್ಲ, ದೇಹಕ್ಕೆ ಆರೋಗ್ಯ ಕೊಡುವವರಲ್ಲ, ಬದಲಾಗಿ ನನ್ನ ಒಳಗಡೆ ಇರುವ ಆ ಪಾಪವನ್ನು ಅವರು ಹೊತ್ತುಕೊಂಡು, ಅಂದರೆ ಅವರ ಶರೀರದಲ್ಲಿ ಅವರು ಹೊತ್ತುಕೊಂಡು ಒಂದು ಬಲಿಯ ಕುರಿಮರಿಯಾಗಿ ನನ್ನ ಬದಲಿಗೆ ಅವರು ಆ ಶಿಲುಬೆಯ ಮರಣವನ್ನು ಏರಿ ನನ್ನ ಪಾಪವನ್ನು ಅವರು ನಾಶ ಮಾಡಿದರು. ಆ ಒಂದು ಶಿಲುಬೆಯಲ್ಲಿ ನಾಶ ಮಾಡಿದರು. ನಾನೇನು ಮಾಡಿದೆ? ಇದನ್ನು ನಂಬಿದೆ. ಯಾವಾಗ ಈ ಶುಭ ಸಂದೇಶ ಆಲಿಸಿದ್ನಲ್ವ, ಆಗ ಈ ಶುಭ ಸಂದೇಶವನ್ನು ನಾನು ನಂಬಿದೆ, ವಿಶ್ವಾಸ ಇಟ್ಟೆ. ಹೌದು ದೇವರೇ, ನೀವು ನನಗಾಗಿ ಇಳಿದು ಬಂದ್ರಿ, ನೀವು ಈ ಒಂದು ಲೋಕದಲ್ಲಿ ನಿಮ್ಮ ಮಹಿಮೆಯನ್ನು ಬಿಟ್ಟು ನನಗಾಗಿ ಈ ಲೋಕದಲ್ಲಿ ನೀವು ಬಂದ್ರಿ ಅಂತೇಳಿ ನಾನು ಸ್ವೀಕಾರ ಮಾಡಿದೆ. ಇಷ್ಟುವರೆಗೆ ನಾನು ಸ್ವೀಕಾರ ಮಾಡಿರಲಿಲ್ಲ, ಈ ದೇಹಕ್ಕೆ ಮಾತ್ರ ಅಂತೇಳಿ ಬರ್ತಾ ಇದ್ದೆ. ಆದರೆ ನನಗೆ ಗೊತ್ತಾಯಿತು, ನನ್ನ ಒಳಗಡೆ ಇರುವ ಮರಣವನ್ನು ತೆಗಿಲಿಕ್ಕೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು. ಮಾತ್ರ ಅಲ್ಲ, ಅವರು ತಮ್ಮನ್ನೇ ಬಲಿಯಾಗಿ ಅರ್ಪಿಸಿದರು. ಅವರ ರಕ್ತದಿಂದ ನನ್ನನ್ನು ಏನು ಮಾಡಿದಾರಂದರೆ, ಅವರು ಕೊಂಡ್ಕೊಂಡ್ರು, ನನ್ನನ್ನು ಕೊಂಡ್ಕೊಂಡ್ರು, ಬೆಲೆಗೆ ಕೊಂಡ್ಕೊಂಡ್ರು. ನಾನು ನನ್ನ ಸ್ವಂತ ಸೊತ್ತು ಅಲ್ಲ ಅಂತೇಳಿ ಗೊತ್ತಾಯಿತು. ಈಗ ನನ್ನ ಕುಟುಂಬ ಅಲ್ಲ, ಅಂದರೆ ನಮ್ಮ ಕುಟುಂಬ ಈ ಲೋಕಕ್ಕೆ ಸೇರಿದವರಲ್ಲ. ನನ್ನನ್ನು ಯಾವ ರೀತಿ ಬಿಡುಗಡೆ ಮಾಡಿದರು? ಸೈತಾನನ ಅಧೀನದಲ್ಲಿದ್ದೆ. ನಾನು ಹೇಳಿದ್ನಲ್ಲ, ಪ್ರಲೋಭನೆಗೆ, ಅಂದರೆ ಈ ಲೋಕದ ದುರಿಚ್ಛೆಗಳಿಗೆ ಒಳಗಾಗಿದ್ದೆ. ಅಲ್ಲಿಂದ ನನ್ನನ್ನು ಯೇಸು ಕ್ರಿಸ್ತರು ಬಿಡುಗಡೆ ಮಾಡಿ ತಂದು ನನ್ನನ್ನು ಅವರ ಆಲಯವನ್ನಾಗಿ ಮಾಡಿದ್ದಾರೆ. ನನ್ನ ಒಂದು ಮನೆ, ನನ್ನ ಕುಟುಂಬವನ್ನು ಅವರು ಕೊಂಡ್ಕೊಂಡಿದ್ದಾರೆ. ನಾವು ಆ ಯೇಸುವನ್ನು ಕಂಡುಕೊಂಡ್ವಿ ಪ್ರಿಯರೇ. ನಾವೆಲ್ಲರೂ ಕೂಡ ಆ ಯೇಸುವನ್ನು ಕಂಡುಕೊಳ್ಳುವಾಗ ಅವರ ಆತ್ಮರಿಂದ ನನ್ನನ್ನು ತುಂಬಿಸಿದ್ರು. ನನಗೆ ಜೀವ ಬಂತು. ಮೊದಲು ಲೋಕ ಮಾತ್ರ ಕಾಣ್ತಾ ಇತ್ತು. ಆತ್ಮದಲ್ಲಿ ಮರಣ ಇರುವಾಗ ಲೋಕದ ಸಮಸ್ಯೆ ಇವೆಲ್ಲ ಕಾಣ್ತಾ ಇತ್ತು. ಲೋಕಕ್ಕೆ ಸೀಮಿತವಾಗಿ, ನನ್ನ ಕುಟುಂಬಕ್ಕೆ ಸೀಮಿತವಾಗಿ ನಾನು ಜೀವಿಸ್ತಾ ಇದ್ದೆ. ಯಾವಾಗ ಆತ್ಮಕ್ಕೆ ಜೀವ ಬಂತೋ, ಯೇಸುವನ್ನು ನಾನು ಹಂಚಬೇಕು. ಮನೆಯಿಂದ ಹೊರಗಡೆ ಹೋದವಳಲ್ಲ ನಾನು, ಯಾರೊಂದಿಗೂ ಮಾತಾಡಿದವಳಲ್ಲ. ಭಯ ತುಂಬ್ತಾ ಇತ್ತು. ಆದರೆ ಮನೆಯಿಂದ ಹೊರಗೋಗಿ ಊರುಗಳಿಗೆ ಹೋಗಲಿಕ್ಕೆ ಇಂದು ನನ್ನನ್ನು ಕರ್ಕೊಂಡು ಬಂದದ್ದು ನಾನಲ್ಲ, ಬದಲಾಗಿ ಪವಿತ್ರ ಆತ್ಮರೇ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಯಾಕಂದರೆ ಈ ಯೇಸುವನ್ನು ಹಂಚಲಿಕ್ಕೆ ನನ್ನಲ್ಲಿ ಆ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾದರೆ ನಿಮ್ಮಲ್ಲಿ ಮಾಡೋದಿಲ್ವಾ? ಖಂಡಿತವಾಗ್ಲೂ ಮಾಡ್ತಾರೆ. ಯಾಕಂದರೆ ಮಾಡಿದ್ದಾರೆ, ಆ ಶಿಲುಬೆಯಲ್ಲಿ ಮಾಡಿದ್ದಾರೆ. ಆದರೆ ನಂಬಿಕೆ ಇಡೋದು ನಿನ್ನ ಕೆಲಸ. ನಾವು ಭಾಗ್ಯವಂತರು ಪ್ರಿಯರೇ, ಯಾಕಂದರೆ ಈ ಶುಭ ಸಂದೇಶ ಆಲಿಸಲಿಕ್ಕೇ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಶುಭ ಸಂದೇಶವನ್ನು ಆಲಿಸದಿದ್ದರೆ ಯಾರು ವಿಶ್ವಾಸ ಇಡಲಿಕ್ಕಾಗುತ್ತೆ? ಸಾಧ್ಯ ಇಲ್ಲ ಅಲ್ವಾ? ಆದರೆ ದೇವರೇ ಈ ಒಂದು ಔತಣವನ್ನು ಕೊಟ್ಟಿದ್ದಾರೆ, ದೇವರೇ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ದೇವರ ವಾಕ್ಯಗಳನ್ನು ನಾವು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹೋಗುವಾಗ ಖಂಡಿತವಾಗ್ಲೂ ಈ ಒಂದು ಸಣ್ಣ ಸಾಕ್ಷಿ ಇರ್ಬೋದು, ಆದರೆ ಖಂಡಿತವಾಗ್ಲೂ ನಿಮ್ಮನ್ನು ಕೂಡ ಬದಲಾಯಿಸಲು ಶಕ್ತನಾದ ದೇವರು. ಯಾಕಂದರೆ ಆಕಾಶವೇ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದದ ಪೀಠ. ಇಷ್ಟು ಉನ್ನತನಾದ ದೇವರು ಈ ಒಂದು ಪಾಪಿಯ ಒಳಗಡೆ ಬಂದು ವಾಸ ಮಾಡ್ತಾ ಇದ್ದಾರಲ್ವ. ಅವರ ಮಾತುಗಳನ್ನು ನಾವು ಆಲಿಸ್ತಾ ಇದ್ದೇವೆ ಅಲ್ವಾ. ಆ ರೀತಿಯಲ್ಲಿ ನಿಮ್ಮನ್ನು ಉಪಯೋಗಿಸ್ತಾರೆ, ಖಂಡಿತವಾಗ್ಲೂ ಉಪಯೋಗಿಸ್ತಾರೆ. ಯಾವಾಗ ನಾವು ವಿಶ್ವಾಸ ಇಡ್ತೇವೋ ಆಗ ನಮ್ಮ ಜೀವಿತಗಳು ಬದಲಾಗುತ್ತೆ. ಈ ಸಮಯದಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ. ದೇವರ ವಾಕ್ಯಗಳನ್ನು ನಾವು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮತ್ತೊಮ್ಮೆ ನಾವು ಕೇಳಿಕೊಳ್ಳೋಣ ಪ್ರಿಯರೇ. ಇನ್ನೂ ಹೆಚ್ಚಾಗಿ ನೀವು ಬೇಕು ಯೇಸುವೆ. ಪರಿಸ್ಥಿತಿಗಳನ್ನು ನಾವು ನೋಡೋದು ಬೇಡ ಪ್ರಿಯರೇ. ಈ ಸಮಯದಲ್ಲಿ ದೇವರ ವಾಕ್ಯಗಳು ನಮಗೆ ದೇವರು ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅವರ ಸಾನ್ನಿಧ್ಯ, ಅವರ ಚಿತ್ತ ನಮ್ಮಲ್ಲಿ ನೆರವೇರಲಿ ಅಂತೇಳಿ ನಾವು ಪ್ರಾರ್ಥಿಸೋಣ. ಅಪ್ಪ ಪಿತನೇ, ಈ ಸಮಯದಲ್ಲಿ ಅಪ್ಪ ನೀವು ನಿಮ್ಮ ಚಿತ್ತವನ್ನು ಇಲ್ಲಿ ನೆರವೇರಿಸಿರಿ. ಪರಿಶುದ್ಧಾತ್ಮರೇ,